ನಿಮ್ಮ ಫೇವ್ರೆಟ್ ನಟ ದರ್ಶನ್ ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಹಬ್ಬದ ವಿಶಸ್ ಇವತ್ತು ಎಲ್ಲೇ ಇದ್ರು ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ವಿಶಸ್ ಅನ್ನ ತಿಳಿಸ್ತೀರಾ. ಏನ್ ಹೇಳ್ತೀರಾ ನಟನ ಬಗ್ಗೆ, ನಿಮ್ಮ ಫೇವ್ರೆಟ್ ನಟನ ಬಗ್ಗೆ, ಹಾಗೇನೆ ಹಬ್ಬದ ವಿಶಸ್ ಯಾವ ರೀತಿ ತಿಳಿಸ್ಕೊಡ್ತೀರಾ? ದರ್ಶನ್ ಸರ್ ಬಗ್ಗೆ ನಾವೇನು ಹೇಳೋ ಆಗಿಲ್ಲ. ಅವರು ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂಡ್ ನಿಮ್ಗೂ ಕೂಡ ಗೊತ್ತು ದರ್ಶನ್ ಸರ್ ಅಂದ್ರೆ ಏನು ಅಂತ. ಅಂಡ್ ಇವತ್ತು ಏನೇನೋ ಕಮೆಂಟ್ಸ್ಗಳು ಬರ್ತಾ ಇದೆ. ಬಟ್ ಓಕೆ, ದರ್ಶನ್ ಸರ್ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಬೇರೆನೆ ಇದೆ. ಯಾರು ಡಿ ಬಾಸ್ ಫ್ಯಾನ್ಸ್ ಈ ತರ ಟೆಕ್ಸ್ಟ್ ಮಾಡೋದಾಗಿಲ್ಲ, ಮೆಸೇಜ್ ಮಾಡೋದಾಗಿಲ್ಲ. ಅಂಡ್ ದರ್ಶನ್ ಸರ್ ಇದನ್ನ ಯಾರಿಗೂ ಹೇಳ್ಕೊಟ್ಟಿಲ್ಲ ಈ ತರ ಮಾಡಿ ಅಂತ. ದರ್ಶನ್ ಸರ್ ಏನು ಅಂತ ಎಲ್ರಿಗೂ ಗೊತ್ತಿದೆ. ಅಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಇಲ್ಲ. ಬಟ್ ಎಲ್ಲೇ ಇದ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಬಟ್ ಹಾಗೆ ಇರ್ತಾರೆ ಯಾವಾಗ್ಲೂ ಆರಾಮಾಗಿ. ಇವಾಗ ತಾನೇ ಒಂದ್ ಸಾಂಗ್ ರಿಲೀಸ್ ಆಗಿದೆ, ಇದ್ರೆ ನೆಮ್ಮದಿಯಾಗಿರ್ಬೇಕಂತ. ಅಂಡ್ ನೆಮ್ಮದಿಯಾಗಿದ್ದಾರೆ. ಅಂಡ್ ಎಲ್ರೂ ನೆಮ್ಮದಿಯಾಗಿದ್ದಾರೆ. ಹಬ್ಬದಲ್ಲಿ ಖುಷಿ ಆಗತ್ತೆ ಸರ್. ದರ್ಶನ್ ಸರ್ ಆಗಿರ್ಲಿ, ಅವ್ರ ಫ್ಯಾನ್ಸ್ ಆಗಿರ್ಲಿ, ಪ್ರತಿಯೊಬ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ನಮ್ಮ ಜೊತೆನೆ ಇದ್ದಾರೆ ಅಂತ. ಈಗ ದರ್ಶನ್ ಸರ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಯ್ತು? ದರ್ಶನ್ ಸರ್ ಅವರನ್ನ ಇಷ್ಟಪಡೋದಕ್ಕೆ ಕಾರಣ ಏನು ನಿಮ್ಗೆ ಪರ್ಸನಲಿ? ಒಬ್ಬೊಬ್ರಿಗೂ ಒಂದೊಂದು, ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಇಲ್ಲ ಅವ್ರ ಪರ್ಸನಲ್ ಗುಣಗಳಾಗಿರ್ಬೋದು, ಅವ್ರ ಪ್ರಾಣಿ ಪ್ರಿಯ ಆ ತರದ್ದಾಗಿರ್ಬೋದು, ಎಲ್ಲ ಆಗುತ್ತೆ. ಸೊ ಹಾಗಾಗಿ ಅವ್ರು ಕೇರ್ ಮಾಡೋದು ಸರ್ ಪ್ರತಿಯೊಬ್ರಿಗೂ. ಅವ್ರು ಯಾರೇ ಬಂದ್ರು ಹಾಗೆ ಕಳ್ಸೋದಿಲ್ಲ, ಊಟ ಮಾಡೇ ಕಳಿಸ್ತಾರೆ. ಯಾರೇ ಆಗಿರ್ಲಿ, ಎಷ್ಟೇ ಹಸುವಾಗಿರ್ಲಿ, ಊಟ ಖಾಲಿ ಆಗಿರ್ಲಿ, ತರ್ಸೆ ಅವ್ರಿಗೆ ಮಾಡ್ಸೆ ಕಳ್ಸೋದು. ಅದೊಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರ ಫೇವ್ರೆಟ್ ಮೂವಿ ಬಂದು ಇವಾಗ ತುಂಬಾ ಇದೆ. ಅದ್ರಲ್ಲಿ ನನಗೆ ಯಾವಾಗ್ಲೂ ಒಂದ್ 10 ಸಲ ಹಾಕಿದ್ರು 20 ಸಲ ಹಾಕಿದ್ರು ನೋಡ್ತೀನಿ ಅಂದ್ರೆ ದಟ್ ಈಸ್ ಬುಲ್ಬುಲ್. ಆ ಸಿನಿಮಾ ರಚಿತಾರಾಮ್ ಆಗಿರ್ಬೋದು ಅಂಡ್ ನಮ್ ದರ್ಶನ್ ಸರ್ ಆಗಿರ್ಬೋದು, ಇಬ್ರು ಕಾಂಬಿನೇಷನ್ ಸಕ್ಕತ್ತಾಗಿದೆ ಆ ಸಿನಿಮಾದಲ್ಲಿ. ಅಂಡ್ ಯಾವಾಗ ಹಾಕಿದ್ರು ಅದೊಂದು ನೋಡ್ತಾನೆ ಇರ್ತೀನಿ. ಆ ಸಾಂಗ್ಸ್ ಆಗಿರ್ಲಿ, ಆ ಸಿನಿಮಾ ಆಗಿರ್ಲಿ, ತುಂಬಾ ಇಷ್ಟ. ಡೆವಿಲ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತದೆ. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? ತುಂಬಾ ವೆಯ್ಟ್ ಮಾಡ್ತಿದ್ವಿ. ಇವಾಗ ಆ ಸಾಂಗ್ ನೋಡೇನೆ ಇನ್ನೂ ಜಾಸ್ತಿ ಆಯ್ತು ನಮ್ಗೆ, ಓ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು. ತುಂಬಾ ವೆಯ್ಟ್ ಮಾಡ್ತಾ ಇದೀವಿ ಸರ್. ಎಲ್ರು, ನಾನಂತ ಅಲ್ಲ, ಡಿ ಬಾಸ್ ಫ್ಯಾನ್ಸ್ ಅಲ್ದೇ ಇರೋರು ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅಂದ್ರೇನೆ, ಬಾಸ್ ಅಂದ್ರೇನೆ ಒಂದು ಕ್ರೇಜ್. ಅವ್ರ ಸಿನಿಮಾ ಅಂದ್ರೆ ಎಲ್ರು ವೇಟಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.